ನೀವು ಅಣೆಕಟ್ಟಿನಿಂದ ನೀರು ಹೊರ ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಲ್ಲಿ ನೀರು ಹೊರ ಬರ್ತಾ ಇದೆ, ಅಣೆಕಟ್ಟೆಯಿಂದ ನೀರು ಹೊರ ಬರ್ತಾ ಇರ್ತಕ್ಕಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಈಗ ಮತ್ತೊಂದು ಮಾದರಿ ಹತ್ರ ನಾವು ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ ರಾಕೆಟ್ ಉಡಾವಣೆ ಇದನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಚಂದ್ರಯಾನ ಲಿಖಿತ HP 7ನೇ ತರಗತಿ. ಆ ಚಂದ್ರಯಾನ ಯಾವ ರೀತಿಯಲ್ಲಿ ಅದು ಉಡಾವಣೆ ಆಗುತ್ತೆ ಎಂಬುದನ್ನು ಆತ ನೋಡಿ ನೀವು ಗಮನಿಸ್ತಾ ಇರ್ಬೋದು. ಅಲ್ಲಿ ಆ ಒಂದು ರಾಕೆಟ್ ಯಾವ ರೀತಿಯಲ್ಲಿ ಮೇಲೆ ಏರ್ತಾ ಇದೆ ಎಂಬುದನ್ನು ನೀವು ಗಮನಿಸಿ. ಯಾವ ರೀತಿಯಲ್ಲಿ ಅದು ಚಲಿಸ್ತಾ ಇದೆ ಮೇಲ್ಭಾಗಕ್ಕೆ ಎಂಬುದನ್ನು ಭಾಳ ಸರಳವಾಗಿ ವೈಜ್ಞಾನಿಕವಾಗಿ ಅವನು ಅದನ್ನು ತಯಾರು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಲಿಖಿತ್ 7ನೇ ತರಗತಿ ವಿದ್ಯಾರ್ಥಿ ಈ ಒಂದು ಚಂದ್ರಯಾನದವನ್ನು ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಹಾಗೆ 7ನೇ ತರಗತಿಯ ನೀತು ಬೆಳಕಿನ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾಳೆ. ಪರಾವರ್ತಿತ ಪ್ರತಿಫಲನ ಅಂತ ಅಂದ್ಬಿಟ್ಟು ನೀತು 7ನೇ ತರಗತಿ ಯಾವ ರೀತಿಯಲ್ಲಿ ಆ ಒಂದು ಸಮತಲ ದರ್ಪಣಗಳ ಮುಖಾಂತರ ನೋಡಿದಾಗ ಆ ಒಂದು ಪ್ರತಿಬಿಂಬಗಳು ಯಾವ ರೀತಿಯಲ್ಲಿ ಕಾಣಿಸುತ್ತೆ ಎಂಬುದನ್ನು ನಾವಲ್ಲಿ ಕಾಣ್ಬೋದು. ಕಾಣಿಸ್ತಾ ಇದೆಯಾ? ಬೆಳಕಿನ ಪ್ರಯೋಗವನ್ನು ಆಕೆ ಮಾಡ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನೀತು 7ನೇ ತರಗತಿ ಮತ್ತೊಂದು ಪ್ರಯೋಗ ಮಾನವನ ಹೃದಯ. ನೀವು ನೋಡ್ತಾ ಇದ್ದೀರಾ ಮಾನವನ ಹೃದಯದ ಮಾದರಿಯನ್ನು. ಹೃದಯದಲ್ಲಿ ಯಾವ ರೀತಿ ರಕ್ತ ಚಲನೆ ಉಂಟಾಗುತ್ತೆ ಎಂಬುದನ್ನು 7ನೇ ತರಗತಿ ವಿದ್ಯಾರ್ಥಿನಿ ಮಹಾಲಕ್ಷ್ಮಿ ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾಳೆ. ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತಗಳು ಯಾವ ರೀತಿ ಹೃದಯದಿಂದ ಚಲಿಸುತ್ತೆ, ಹೃದಯ ಯಾವ ರೀತಿಯಲ್ಲಿ ರಕ್ತ ಪರಿಚಲನೆಗೆ ಸಹಾಯವನ್ನು ಮಾಡುತ್ತೆ ಎಂಬುದನ್ನು ಆಕೆ ಈ ಪ್ರಯೋಗದ ಮುಖಾಂತರ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 7ನೇ ತರಗತಿ ವಿದ್ಯಾರ್ಥಿನಿ ಮಹಾಲಕ್ಷ್ಮಿ ಈ ಒಂದು ಪ್ರಯೋಗವನ್ನು ಮಾಡಿರ್ತಕ್ಕಂಥದ್ದು.